ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. ಒಂದು ಒಳ್ಳೆಯ ಸುದ್ದಿ, SIT ತನ್ನ ರಿಪೋರ್ಟನ್ನು ಧರ್ಮಸ್ಥಳದ ಬೆಳ್ತಂಗಡಿ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾ ಇದೆ. ಪ್ರಥಮ ವರದಿ ಭಾಳ ಸಂತೋಷ ಸುದ್ದಿ. ಏನದು ನಮ್ಗೆ ಗೊತ್ತಾಗಲಿ ಅಂತ ಏನಾರ ಮಾಡಿದಾರ, ನಾವು ಇಲ್ಲಿವರೆಗೆ ಚರ್ಚೆ ಮಾಡಿದಂಗೆ ಸುಳ್ಳು ಕರೆ ಅವೆಲ್ಲ ಮಾಡಿದಾರ ಅಥವಾ ಇದ್ರ ಹಿಂದಿದ್ದಂಥದ್ದು ಯಾವುದು ಅದು ಗೊತ್ತಾಗದೆ ಮಾತಾಡಲಿಕ್ಕೆ. ಪಾಪ ಅವರೊಳ್ಳೆ ಪ್ರಾಮಾಣಿಕವಾಗಿ ಮಾಡಿರ್ಬೋದು. ಆ ಅಧಿಕಾರಿಗಳ ಬಗ್ಗೆ ನಾನು ಮಾತಾಡೋದಿಲ್ಲ. ಇವತ್ತಿನ ಆರೋಪ ಮಾಡಿದ್ದಾರೆ ಅನೇಕ ರೀತಿಯಾಗಿ. ನಾವು ಮಾಡಿದ್ವಿ ಆರೋಪಗಳನ್ನ ಎದ್ದ ತಕ್ಷಣ. ಅದರಲ್ಲೂ ಗೋಧಿ ಮೀಡಿಯಾ ವಿರೋಧಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗಿದ್ದಾವೆ. ಹೋರಾಟಗಾರ ಟೀಕೆ ಮಾಡಿದ್ದಾರೆ, ನಾವು ಮಾಡಿದ್ದೀವಿ, ಮತ್ತೊಬ್ಬರು ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದಾರೆ ಟೀಕೆಗಳನ್ನು. ಅದರಲ್ಲೂ ನಮ್ಮ ಯೂಟ್ಯೂಬರ್ಸ್ ಅಂತೂ ಟಾರ್ಗೆಟ್ ಮಾಡಿದಂಗೆ ಮಾಡಿದ್ದಾರೆ. ಅವ್ರು ತಪ್ಪಂತೂ ಅಲ್ಲ, ಪಾಪ ಅವ್ರಿಗೆ ಗೊತ್ತಿದೆ ಅಂತ ಮಾತಾಡಿದ್ದಾರೆ. ನಾ ಈ ಉದ್ದೇಶ ಯಾಕೆ ಇವತ್ತು ಮಾತಾಡ್ತಾ ಇದ್ದೀನಿ ಅಂದರೆ, ಮೊದಲು ವರದಿಯರು ಏನು ಗೊತ್ತಾಗಿಲ್ಲ ನಮಗೆ. ಒಂದು ಖುಷಿ ವಿಷಯ, ಎಂದ್ರೆ ಬರಲಿ, ಯಾರ ಪರ ಬರಲಿ, ಹೆಗಡೆಯವ್ರು ಏನಕ್ಕೆ ಮಾಡ್ಯೋದು ಬಿಟ್ಟೋದು ಬಿಡ್ರಿ, ಈ ದೂರದಾರ ಹೆಂಗೆ ಇವ್ರು ಅಪರಾಧಿಗಳನ್ನು ಪ್ರೂವ್ ಮಾಡಲಿ ಅಥವಾ ನಡೆದಿಲ್ಲ ಅನ್ನೋದ್ರ ಪ್ರೂವ್ ಮಾಡಲಿ, ಏನೇನು ನೋಡೋಣ ಅದನ್ನು. ಅದು ವರದಿ ಹೊರಗೆ ಬಂದಾಗ ಗೊತ್ತಾಗುವಂಥ ವಿಷಯ. ಅದು ಡಿಸ್ಕ್ಲೋಸ್ ಆಗಬೇಕಾಗಿದೆ ಇವತ್ತು. ಯಾಕಂತಂದ್ರೆ ಡಿಸ್ಕ್ಲೋಸ್ ಆಗಬೇಕದು, ಮುಚ್ಚಿದ ಲಕೋಟೆಯಲ್ಲಿ ಅಂತಲ್ಲ. ಯಾಕಂದರೆ ಅನೇಕ ಜನ ಸಾವಾಗಿದ್ರಿ ಅಲ್ಲೇ. 1 2 3 4 5 6 7 8 ಕೌಂಟ್ಲೆಸ್ ಹುಗಿದಿದ್ದಾರೆ. ಹೆಣಗಳನ್ನು ಕೊಲೆ ಮಾಡಿ ಎಸೆದಿದ್ದಾರೆ, ಅತ್ಯಾಚಾರ ಮಾಡಿ ಎಸೆದಿದ್ದಾರೆ. ಅಲ್ಲಿ ದಾಖಲೆಗಳಿದ್ದಾವೆಲ್ಲ. ಪೊಲೀಸರೆಲ್ಲ ಮುಚ್ಚಾಕಿ ಕೊಡುವಂಥ ಪ್ರಯತ್ನ ಮಾಡಿಬಿಟ್ಟಿದ್ದಾರೆ. ಇಲ್ಲಿವರೆಗೆ ಕಳೆದ 20 25 30 40 ವರ್ಷ ಅಲ್ರಿ. 1983 ಶುರು ಆದ್ರಿ ಇದು ಹೋರಾಟ. 1979 ಅಂದ್ರೂ ಅಡ್ಡಿ ಇಲ್ಲ, ವೇದವಲ್ಲಿ ಹಿಡ್ಕೊಂಡು ಹಾಗೆ ಹೇಳ್ತಾನೆ ಇದ್ದಾವೆ. ಅಲ್ಲಿ ಜಮೀನು ಕಳ್ಕೊಂಡಂಥ ಅನೇಕ ಅಲ್ಲಿ ಆದಿವಾಸಿಗಳಾಗಿರ್ಬೋದು, ಮತ್ತು ಹೋರಾಟ ಮಾಡಿದ ಅದಕ್ಕೆಲ್ಲ ಏನೇನೋ ಮಾಡಿ ಇಲ್ಲರಿ ಅವ್ರು ನೆಕ್ಸ್ಟ್ ಲೈಟು ಅವ್ರು ಹಾಗೆ ಹೀಗೆ ಮುಚ್ಚುವಂಥ ಕೆಲಸ ಮಾಡಿದ್ದಾರೆ. ಅದರಲ್ಲೂ ನಮ್ಮ ಗೋಧಿ ಮೀಡಿಯಾ ಅಂತ ಷಡ್ಯಂತ್ರ ಕೇಳ್ತೇವೆ. ಷಡ್ಯಂತ್ರ ಯಾವ ಷಡ್ಯಂತ್ರ ಅಲ್ಲಿ ನಡೆದಿಲ್ಲ. ಏನ ನಾವು ಪಬ್ಲಿಕ್ ಟಿ ವಿ ರಂಗನ ಕೇಳುವಂಥದ್ದು, ಇನ್ನೊಬ್ರಿಗೆ ಕೇಳುವಂಥದ್ದು, ಮತ್ತೊಬ್ಬ ಪಾವ ಟಿ ವಿ ಅಲ್ಲೇ ನಡೆದಿಲ್ಲ ರೀ ಗುರುಗಳ ರಾಕೇಶ್ ಶೆಟ್ಟಿ ಅವರ ಅಂತ ಕೇಳಬೇಕಾಗಿದೆ ಅವ್ರನ್ನೆಲ್ಲರೂ. ಇಲ್ಲ ನಾವು ಹೇಳೋ ಸುಳ್ಳಾಗಿರ್ಬೋದಾ? ಸ್ಟಿಂಗ್ ಆಪ್ರೇಷನ್ನು ಮತ್ತೆ ಆಪ್ರೇಷನ್ನು. ಪಾಪ ಕುಸುಮಾವತಿ ಮಗಳನ್ನ ಕಳ್ಕೊಂಡಿದ್ದಾಳೆ, ಅವ್ರು ತನ್ನ ಸೊಸಿನ ಕಳ್ಕೊಂಡದಾನ ವಿಠಲಗೌಡ. ಪಾಪ ಅವ್ರು ತನ್ನ ಸೊಸಿನ ಅವನು ರೇಪ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದ್ದಾನೆ. ಅವು ಯಾರೋ ಬಂದ ಮಹಾಶಯ ಕೃಷ್ಣ, ಯಾವ ಅದೇನು ಭಾಳ ದೊಡ್ಡ ಹೆಸರು, ಸ್ನೇಹಮಯಿ ಕೃಷ್ಣ. ಸಾಧ್ಯನಾ? ಸೊಸಿ ರೇಖೆ ಮನೆ ಮಗಳು ಜಯಂತಿ ಪದ್ಮನಾಭಕ್ಕೆ ಸಂಬಂಧಿಸಿದವರು ಅನ್ಯಾಯದ ಕೇಳಬಾರ್ದು ಅವ್ರ. ಅದು ಇವತ್ತು ವರದಿಗಳು ಬರಬೇಕಾಗಿದೆ. ಯಾರಪ್ಪ ಇವರ ಸುಳ್ಳುಗಾರ ಯಾರು, ಕಾರಣ ಇವರ ಮಾಡಿದಾರ, ನಿಜವಾಗಿ ವಿಠಲಗೌಡನ ಮಾಡಿದ್ದಾರೆ. ರಿಪೋರ್ಟ್ದಾಗ ಗೊತ್ತಾಗುವಂಥ ರಿಪೋರ್ಟ್ ಬಂದಂತೂ ಅಲ್ಲಿ ಚರ್ಚೆ ಆಗುವಂಥಲ್ಲ ವಿಷಯ. 1 2 ಇಲ್ಲ 3 4 ಹಂಗೆ. ಅದರಲ್ಲೂ ಸೋಮನಾಥ್ ನಾಯಕರಂತ ದೊಡ್ಡ ಗ್ರಂಥ ಮಾಡ್ಯಾರ ಅವರು ಈ ಹೆಗ್ಗಡೆಯವ್ರ ಮೇಲೆ. ಬಾರಪ್ಪ ಓಪನ್ ಬಾರೋ ಕೋಟಿ ಬಾರೋದು ಕರಿತಾರೆ ಅವರು. ವಂಡರ್ಫುಲ್ ಮಾರ್ರೆ. ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ ಈ ಹೆಗ್ಗಡೆಯವರು, ಯಜಮಾನ ಹೆಗ್ಗಡೆಯವರು. ನಡೆದಾಡುವ ಮಾನವ ಹೆಗ್ಗಡೆಯವರು. ಯಾರು ನಡೆದಾರ ದೇವಮಾನವ, ಸಾರಿ, ಉತ್ತರ ಕೊಡ್ತಾ ಇಲ್ಲ. ಓಪನ್ ಚಾಲೆಂಜ್ ಮಾಡ್ತಾ ಇದ್ದಾರೆ. ಅಲ್ಲಿ ಬಾರಪ್ಪ ಕೊಡಿ ಸೋಮಣ್ಣ ಯಾರು, ನಮ್ಮ ಸೋಮನಾಥ್ ನಾಯಕರ ಯಾರು, ಅವ್ರ ಫ್ರೆಂಡ್, ದೂರದವ್ರು ಅಲ್ಲ ಅವರು, ಅವ್ರ ಜೊತೆಗೆ ಬೆಳೆದವರು, ಅವ್ರ ಇನ್ಸ್ಟಿಟ್ಯೂಟಲ್ಲಿ ಇದ್ದವರು, ದುಡಿದವರು, ತಾವು ಸಣ್ಣ ಮಣ್ಣು ಹಣ್ಣಾಗಿ ಹೋದಂಥವ್ರು ಕರೆಯಾಗಿದ್ದಾರೆ. ಬಾರಪ್ಪ ಹೇಳ್ಬಾರ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಪಾಪ ತಿಮ್ರೋಡಿ ಮಟ್ಟಣ್ಣವರು ಕಳೆದ 12-13 ವರ್ಷ ಎಷ್ಟು ನೋವನ್ನು ಅನುಭವಿಸ್ತಾ ಇದ್ದಾರೆ. ಪಾಪ ಅವರು ಏನು ಸಂಬಂಧ ಅವರು? ಅಲ್ಲಿ ಅನ್ಯಾಯ ನಡೆದ್ರ ಬಗ್ಗೆ ತನಿಖೆ ಆಗಲಿ ಬೆನ್ನು ಹತ್ತಿದ್ದಾರೆ ಮಟ್ಟಣ್ಣವರು. ಮತ್ತು ಅವರು ಇವತ್ತು ಆರೋಪಿ ಸ್ಥಾನದಲ್ಲೇ ಅವರು ಕೊಲೆ ಮಾಡಿದಾರ. ಏನದು ಗೊತ್ತಾಗಬೇಕಲ್ಲ. ಜಯಂತಿ ಸ್ವತಃ ಅವ್ರ ಸಂಬಂಧಿ ಪದ್ಮಲತಾ ಅವ್ರು ಮಾಡಿದಾರ ಅಲ್ಲ. ಅವ್ರು ಪ್ರಶ್ನೆ ಕೇಳ್ತಾ ಇದ್ದಾರೆ ಇವತ್ತು. ಇದು ನಡೆದದ್ದು ಯಾರು? ಹೌದು, ಜವಾಬ್ದಾರ ಅಲ್ಲ, ಒಪ್ಪುನು ಮಾತನ. ನಿಶ್ಚಿತವಾಗಿಯೂ ಹೆಗ್ಗಡೆ, ವೀರೇಂದ್ರ ಹೆಗ್ಗಡೆ ಅವರು ಜವಾಬ್ದಾರ ಅಲ್ಲ. ಯಾಕೆ ಅವ್ರು ಕಾಲೇಜ್ ಹಾಕ್ತಿದ್ದಾರ, ಯಾರೇನು ರೇಪ್ ಮಾಡ್ತಿದ್ದಾರೆ, ಏನು ನಡೀತಿದ್ದಾರೆ, ಎಲ್ಲೇನು ನಡೆದ ಅಂತೇಳಿ. ಸರಿ, ಅದು ಮಾತು ನಮ್ಮ ಗೋಧಿ ಮೀಡಿಯಾ ಕೇಳೋದ್ರಲ್ಲಿ ಅರ್ಥದ, ನಾವು ತಪ್ಪಂತ ಹೇಳೋದಿಲ್ಲ ಅದನ್ನು. ಆದರೆ ಅಲ್ಲಿ ನಡೆದ ಘಟನೆಗಳಿಗೆ ಪೊಲೀಸರು ಯಾಕೆ ಮುಚ್ಚಿಟ್ರು? ಅಲ್ಲಿಯ ಲೋಕಲ್ ಪೊಲೀಸರು ಯಾಕೆ ಇಲ್ಲಿಯವ್ರು ತಳ್ತಾ ಬಂದಿದ್ದಾರ? ಯಮುನಾ ಮತ್ತು ಜೊತೆಗೆ ಅವರನ್ನ ಆನೆಮಾವುತ ನಾರಾಯಣ ಅವ್ರ ಕೇಸನ್ನ ಯಾಕೆ ಮುಚ್ಚಿಟ್ರು ಅಂತ ಪೊಲೀಸರು ಹೇಳ್ತಾ ಇಲ್ಲ. ಏನೇನೋ
ದಶಾವಲು ಮಾಡ್ತಾ ಇದ್ದಾರೆ. ಅವ್ರನ್ನ ಕೇಳಿದರೆ ಇವ್ರಿಗೇನು ತೊಂದರೆ ನಮ್ಗೆ ಸಹಜದ ಇದರಿಂದ ಹೆಗ್ಗಡೆಯವರು ಅದು ಬೇಡ, ಅವ್ರು ಹೆಗ್ಗಡೆಯವರು ಮಾಡಿಸ್ಬೇಕಾಯ್ತು ತನಿಖೆ ಯಾರಿದ್ದಾರಪ್ಪ ಅವ್ರಿಗೆ ತೆಗಿರೋದಲ್ಲ ಅಂತೇಳಿ ತಾವು ಅದು ಎನ್ಕರೇಜ್ ಮಾಡ್ಬೇಕಾಯ್ತಲ್ಲ. ಹೇಳೋದಲ್ಲ ಸತ್ಯನಂತೆ, ಸತ್ಯ ಯಾರೋ ಮಾಡಲಿ ಹೊರಗೆ ಹಾಕಿದರೆ ಒಂದು ದೊಡ್ಡವರು ಆಗ್ತಿದ್ರು, ನಿಜವಾಗಿ ದೇವಮಾನವ ಆಗ್ತಿದ್ರು. ಇವೆಲ್ಲ ಘಟನೆ ಯಾರಿಂದ ಆಗಿದಾವೆ ಏನು ಪೊಲೀಸ್ ತನಿಖೆ ಆಗಲಿ, ಕರ್ನಾಟಕ ಸರ್ಕಾರ ಮಾಡಲಿ, ತಪ್ಪಿದವ್ರು ಶಿಕ್ಷೆ ಸಿಗಲಿ, ಸೌಜನ್ಯ ಮೇಲೆ ದಾಳಿ ಯಾರು ಮಾಡ್ಯಾರು ಶಿಕ್ಷೆ ಆಗಲಿ ಅಂತೇಳಿ ಸ್ವತಃ ದೇವಮಾನವರು ಹೇಳಿದ್ರೆ ನಿಜವಾಗಿಯೂ ದೇವರ ಆಗ್ತಿದ್ರು, ಮಾನವಲ್ಲ. ಅದು ಯಾವುದೂ ಇಲ್ಲ. ನಾವು ಮಾಡಿಲ್ಲ, ಆಯ್ತಪ್ಪ ನೀವು ಮಾಡಿಲ್ಲ ಯಾರು ಅಂದ್ರೆ ಈಗ ಮಾಡಿದಲ್ಲ ಅಂತೇಳಿ. ಇಲ್ಲಿ ಅಜ್ಜಂದವ್ರು ಯಾರು ಅಂದ್ರೆ ಜಯಂತಿ ಅಂದ್ರೆ, ಅದೇ ನಮ್ಮ ತಿಮ್ಮರೋಡಿಯವರು ಅಂದ್ರೆ, ಮಟ್ಟೆನವರು ಅಂದ್ರೆ ಯಾರು ನೀವು ಮಾಡಿದ ಅಂತ ಹೇಳಿಲ್ಲ. ಇದು ನಡೆದ ಸತ್ಯ ಗಂಟೆ ತನಿಖೆ ಆಗಲಿ ಅಷ್ಟೇ ಕೇಳ್ತಾ ಇದ್ದಾರೆ ಅವರು. ಸೋಮನಾಥ್ ನಾಯಕರು ತನಿಖೆ ಆಗಲಿ ಬರ್ರಿ ಉತ್ತರ ಕೊಟ್ಟು ಬರೋದು ಕೈತಾ ಇದ್ದಾರೆ. ಉತ್ತರ ಕೊಡ್ರಿ ಅವರಿಗೆ ಸೋಮನಾಥ್ ನಾಯಕರಿಗೆ ಮುಗಿದು ಹೋಗ್ಬಿಡ್ತು. ಅದಕ್ಕೆಲ್ಲ ಇವತ್ತೊಂದು ಎಂಡ್ ಆಗ್ಲಿಕ್ಕೆ ಏನು ಕೊಡ್ತಾರಪ್ಪ ಅವ್ರಿಗೆ SIT ಅವರು. ನಮ್ಮ ಸರ್ಕಾರ ನೇಮಿಸ್ತು, ಅವೇನೋ ಚೆನ್ನೈ ಬಂದ ಮುಸುಕದಾರ ಹಾಕೊಂಡ ಭೀಮ್ ಆದ, ಅವೆಲ್ಲರೂ ಬಂದು ಇನ್ನೂ ಹೇಳಿ ಫಸ್ಟ್ ಒಂದು ಹೇಳ್ದ, ನಂತರ ಮತ್ತೊಂದು ಹೇಳಿದ 183ರಾಗ ಡಬಲ್ ಗೇಮ್ ಅವರು ಪಾಪ ಹಂಚಿಸ್ತದು ಬಡತಕ್ಕ ಹೊಡೆತಕ್ಕ ನೋವಿಗೆ ಸಂಕಟಕ್ಕೆ ಅವ್ರ ಮನೆಯ ಹೆಣ್ಣು ಎಲ್ಲ ಹಂಚಿಸಿದ್ರು ಇವರೆಲ್ಲ. ಯಾರು ಅವ್ರು ಹಂಚೋರು ಅದ ಗೊತ್ತಾಗಬೇಕಾಗಿದೆ. ಮೊದಲು ಬಂದು ಹಂಗೆ ಹೇಳಿದ್ರು, ನಂತರ ಯಾಕೆ ಚೇಂಜ್ ಅದ. ಹೌದು ಸುಳ್ಳು ಹೇಳ್ಸಕ್ಕೆ ಹಚ್ಚಿದಾರಪ್ಪ. ಈಗ ನಾವು ಏನು ತಿನ್ನಂತೆ ಅಂತ ತಾನೇನ್ರಿ ಅವ ಸಾಧ್ಯದನ ಸತ್ಯ ಮಾತಾಡಿದ ನಂತರ ಬೆದರಿಸಿ ಮಾಡಿ ಇಡೀ ಏನೋ ಮಾಡಿದ್ರು. ಅದು ಇರಲಿ ಏನೂ ಇಲ್ಲ, ಅದು ಸತ್ಯ ಗೊತ್ತಾಯ್ತು, ಎರಡೂ ಆಗಲಿ. ಹಾಗಾದ್ರೆ ಮಾಡಿದವ್ರು ಯಾರು? ಇವ್ರು ಸುಳ್ಳು ಹೇಳಿಸಿದ್ರು ಒಪ್ಪು ನಾವು ಮಾತ್ರ ಅಷ್ಟೇ. ಅಲ್ಲಿ ಅವ್ರಿಗೆ ಶಿಕ್ಷೆ ಆಗಿಲ್ಲ. ಅವ್ರಿಗೆ ಏನು ಶಿಕ್ಷೆ ಆಗ್ತದಪ್ಪ ಸುಳ್ಳು ಹೇಳಿಸೋದಕ್ಕೆ? ಅದೇನು ಇದು ನಮ್ಮ ಕಾನೂನು ಏನದಾವ ಆಗಲಿ ಅವ್ರಿಗೂ, ತಿಮ್ಮರೋಡಿಗಾಗಲಿ ಮಟ್ಟನವ್ರಿಗಾಗಲಿ ಮತ್ತೊಬ್ರು ಅದು ಮಾಡಿದವ್ರು ಅವರೇನು. ಇವತ್ತದು ಗೊತ್ತಾಗುವಂಥ ಸಂತೋಷದ ವಿಷಯ ಬಂದದ. ಇವತ್ತು ನಾವೆಲ್ಲರೂ ಖುಷಿ ಪಡ್ಬೇಕು. ಆಲ್ ಓವರ್ ಕರ್ನಾಟಕದ ಎಲ್ಲ ಜನ ಇನ್ನೊಂದವ್ರ ಪರ ಹೋರಾಟ ಮಾಡೋರು ನಮ್ಮ ಹೋರಾಟಗಾರ್ತಿಯರು ಪಾಪ ಸಾಕಷ್ಟು ಜನ ಮಕ್ಕಳು ಇಡೀ ಕರ್ನಾಟಕ ತುಂಬ ಪ್ರತಿಭಟನೆ ಮಾಡ್ತಾಯಿದ್ದರು ತನಿಖೆ ಆಗಲಿ. ಅವರೇನು ಯಾರೂ ಧರ್ಮಸ್ಥಳದ ಹೆಸರನ್ನು ಕೆಡಿಸುವಂಥ ಪ್ರಯತ್ನ ಮಾಡಿಲ್ಲ. ಇಲ್ಲಿದ್ದಂಥವ್ರು ಯಾರು ನೆಕ್ಸ್ಲೈಟ್ಸು ಅಲ್ಲ, ಮತ್ತಾರು ಅಲ್ಲ, ಇಲ್ಲಿ ಬಂದು ಹಿಡಿದವ್ರು ಯಾರೂ ಇಲ್ಲ. ಅದನ್ನು ದೊಡ್ಡ ಮಾಡೋ ವಿಷಯ ಅವಶ್ಯ ಅಲ್ಲ. ಇದನ್ನು ಇವತ್ತು ಯಾಕೆ ಮಾತನಾಡಿ ಸ್ಪಷ್ಟ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಡೆವಲಪ್ಮೆಂಟ್ ಎಲ್ಲ ನೋಡ್ತಾ ಇದ್ದೀನಿ ದಿನನಿತ್ಯ. ದಿನ ಎದ್ದ ತಕ್ಷಣ ಮೊದಲೇ ನನ್ನ ದೃಷ್ಟಿಯಲ್ಲಿ ಧರ್ಮಸ್ಥಳದ ಏನು ನಡೀತಾ ಇದೆ. ಯಾಕಂದರೆ ನಮ್ಗೆ ದೂರದ ಧರ್ಮಸ್ಥಳ, ದೂರದ ಊರು. ನಾವು ನಾರ್ತ್ ಕರ್ನಾಟಕ, ಅದು ಪೂರ್ತಿ ಸೌತ್ ಕರ್ನಾಟಕ. ನಮ್ಗೆ ಗೊತ್ತಾಗೋದು ನಿಮ್ಮ ವರದಿಗಳ ಮೂಲಕ, ಅನೇಕ ಯೂಟ್ಯೂಬ್ಗಳನ್ನು ನೋಡೋದ್ರಿಂದ ಅದರಲ್ಲೂ ನಾವು ಎಲ್ಲರೂ ನೋಡ್ತಾ ಇದ್ದೀವಿ. ಇಲ್ಲಿ ತಪ್ಪಾಗಬಾರ್ದು ನಮ್ಮಿಂದ ಅಂತೇಳಿ. ಯಾಕೆ ನಮ್ಮ ಜವಾಬ್ದಾರಿ ಅದ. ಇಲ್ಲ ಜನ ನಿಶ್ಚಿತ ಸತ್ಯ ಹೇಳಬೇಕಾಗಿಲ್ಲ. ಇಂಥ ಹೋರಾಟ ಇವತ್ತು ಬೆಳೆದು ನಿಂತದ್ದು. ಅದು ಮುಂಚೆ ಹಾಕೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಈ SIT ಮೊದಲು ಸಾಧ್ಯ ಇಲ್ಲ. ಅದಕ್ಕೆ ಅವ್ರು ಏನು ಸತ್ಯ ಕೊಡ್ತಾರೆ. ಆನಂತರ ಮುಂದಿನ ಮಾತುಗಳು. ಆದರೆ ಏನು ವರದಿ ಕೊಟ್ಟಿದ್ದಾರೆ ಅದು ಡಿಸ್ಕ್ಲೋಸ್ ಆಗಬೇಕು, ಜನಕ್ಕೆ ಗೊತ್ತಾಗಬೇಕು, ಅಲ್ಲಿ ಹೋರಾಟಗಾರರಿಗೆ ಗೊತ್ತಾಗಬೇಕು. ಆದರೆ ಇನ್ಫಾರ್ಮೇಷನ್ ಹಾಕಿದಾಗ ಕೋರ್ಟಿಗೆ ಸಹಿತ ಕೇಳುವಂಥ ಸಾಧ್ಯತೆಗಳಿದ್ದಾವೆ. ಇವೆಲ್ಲ ಕೇಳ್ತಾರೆ ನಿಶ್ಚಿತವಾಗಿ. ಯಾಕೆ ನಮ್ಗೆ ಗೊತ್ತಾಗಬೇಕಲ್ಲ ಸತ್ಯ. ಸುಮ್ಮನೆ ಪಾಪ ಯಾರಿಗೂ ಆರೋಪ ಮಾಡೋದು ಬೇಡ. SITಗೆ ಆರೋಪ ಮಾಡೋದು ಬೇಕಾಗಿಲ್ಲ, ಹೆಗ್ಗಡೆಯವ್ರಿಗೆ ಆರೋಪ ಮಾಡೋದು ಬೇಕಾಗಿಲ್ಲ, ಇನ್ನೊಬ್ರಿಗೆ ಆರೋಪ ಮಾಡೋದು ಬೇಕಾಗಿಲ್ಲ, ಗೋಧಿ ಮೀಡಿಯಾಗೆ ಆರೋಪ ಮಾಡೋದು ಬೇಕಾಗಿಲ್ಲ, ಯಾರಿಗೂ ಆರೋಪ ಮಾಡೋದು ಬೇಕಾಗಿಲ್ಲ. ಆರೋಪ ಮಾಡೋದು ಸತ್ಯ ಆಗೋದಿಲ್ಲ, ಸತ್ಯ ಗೊತ್ತಾಗಬೇಕು. ಅದಕ್ಕೆ ಡಿಸ್ಕ್ಲೋಸ್ ಆಗಬೇಕು. ಎಲ್ಲರೂ ಇದ್ರೆ ಇನ್ವಾಲ್ವ್ ಅದಾರೆ. ಎಲ್ಲ ಎಷ್ಟು ಮಂದಿ ಇನ್ವಾಲ್ವ್ ಅದಾರೆ ಇದ್ರಾಗ? ಇಡೀ ಸ್ಟೇಟದ ಜನ ಇದರಲ್ಲಿ ಇನ್ವಾಲ್ವ್ ಅದಾರೆ. ಇಡೀ ಹೆಣ್ಮಕ್ಳು ಇನ್ವಾಲ್ವ್ ಅದಾರೆ. ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ಯದ, ಅವ್ರನ್ನ ಕೊಂದಿದ್ದಾರೆ, ಉದಿದ್ದಾರೆ ಅನ್ನೋದು ಈಗ ಸ್ಪಷ್ಟ ಆಗ್ತಾ ಹೊರಟದ. ಇಲ್ಲ ಬೇಕಾದ್ರೆ ನಡೆದಿಲ್ಲ ಅಂತ ಹೇಳ್ರಿ ಕಳೆದ 20-30 ವರ್ಷಗಳಿಂದ. ಹಾಗಾದ್ರೆ ನಮ್ಮ ನಾಗಲಕ್ಷ್ಮಿ ಚೌಧರಿ ಅವರು ಸುಳ್ಳು ಹೇಳ್ತಾ ಇದ್ದಾರಾ? ನಮ್ಮ ಸೋಮನಾಥ್ ನಾಯಕ್ ಸುಳ್ಳು ಹೇಳ್ತಾ ಇದ್ದಾರಾ? ಸುಳ್ಳು ಹೇಳೋರಿಗೆ ಶಿಕ್ಷೆ ಕೊಡ್ರಿ, ಅದು ಇನ್ನುಳಿದವ್ರಿಗೆ ಶಿಕ್ಷೆ ಕೊಡ್ರಿ, ತಿಮ್ಮರೋಡಿಗೆ ಶಿಕ್ಷೆ ಕೊಡ್ರಿ, ನಮಗೂ ಕೊಡ್ರಿ ಶಿಕ್ಷೆ, ಎಲ್ಲರಿಗೂ ಆಗಲಿ ಶಿಕ್ಷೆ. ಯಾರು ಮಾತಾಡಿದ್ರೆಲ್ಲ ಯೂಟ್ಯೂಬರ್ಸ್ ಇದ್ದಾರೆ, ಕೊಡ್ರಿ ರಾಂಪೇಜ್. ತಮ್ಮ ಜೀವನ ಒತ್ತೆ ಇಟ್ಟು ಅಲ್ಲಿ ಹೋರಾಟ ಮಾಡಿದ್ದಾರೆ ಹುಡುಗರು. ಇನ್ನೂ ಅನೇಕರು ಇದ್ದಾರೆ. ಅಲ್ಲೆಲ್ಲ ಖುಷಿ ಅನ್ನಿಸ್ತದೆ. ನಮ್ಮ ಸತ್ಯಸ್ವಭಾವ ಹೋರಾಟ ಮಾಡ್ತಾ ಇದ್ದಾರೆ. ಯೂಟ್ಯೂಬ್ಗಳನ್ನು ಬಳಸ್ತಾ ಇದ್ದಾರೆ, ಮಾರ್ಕೊಡ್ತಾ ಇಲ್ಲ, ತಮ್ಮ ಸತ್ಯ ಹೇಳೋದು ಕೆಲಸ ಮಾಡ್ತಾ ಇದ್ದಾರೆ ಅಂತ ಇವತ್ತು ನಾವು ಅತ್ಯಂತ ಘಂಟಾಘೋಷವಾಗಿ ಅವ್ರ ಬೆಂಬಲ ಸೂಚಿಸಬೇಕಾಗಿದೆ. ಅದಕ್ಕೆ ಇವತ್ತು SIT ತನ್ನ ರಿಪೋರ್ಟ್ ಸಬ್ಮಿಟ್ ಮಾಡ್ತಾ ಇದ್ದಾರೆ. ಆ ರಿಪೋರ್ಟ್ ಏನಪ್ಪ ಅಂದರೆ ಸಾರ್ವಜನಿಕಗೊಳ್ಬೇಕು. ಇದೊಂದು SIT ಅಧಿಕಾರಿಗಳಿಗೆ ಅಗ್ನಿ ಪರೀಕ್ಷೆ ಅನ್ನೋದು ಎರಡು ಮಾತಿಲ್ಲ. ಸುಳ್ಳು ಹೇಳ್ತಾ ಇದ್ದರು, ಕರೆ ಹೇಳ್ತಾ ಇದ್ದರು, ಕರೆ ವರದಿ ಕೊಟ್ಟಿದ್ದರು, ಸುಳ್ಳು ವರದಿ ಕೊಟ್ಟಿದ್ದರು. ನೋಡೋಣ ಏನಾಗ್ತದೆ ಅಂತೇಳಿ ನಾವು ನೀವೆಲ್ಲರೂ ಕೂಡಿ ನೋಡಿಕೊಂಡು ಇದಕ್ಕೊಂದು ತಾರ್ಕಿಕ ಅಂತ ಕಾಣಲೇಬೇಕು. ದೇವಮಾನವರು ದೆವ್ವಮಾನವರು ಅನ್ನೋದು ಕ್ಲಿಯರ್ ಆಗಬೇಕು ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನೋಡುವ ನಿಲ್ಲಿಸಬೇಡ್ರಿ. ಯಾವ ಸೆಕ್ಷನ್ ನ್ಯೂಸ್ ಅರ್ಥ ಆಗ್ತೈತಲ್ಲ ಅನ್ನೋದು ಸತ್ಯದ ಕೈಗಳಲ್ಲಿ ವಂದನೆಗಳು.